9ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 2 ಚನ್ನಬೈರಾದೇವಿ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಚನ್ನಬೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು? ಉತ್ತರ ಚನ್ನಬೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಗೇರುಸೊಪ್ಪೆ ಮತ್ತು ಆಡುವಳ್ಳಿ. ಪ್ರಶ್ನೆ 2 ಚನ್ನಬೈರಾದೇವಿಗೆ ಉದ್ದಟತನ ಪತ್ರ ಬರೆದವರು ಯಾರು? ಉತ್ತರ ಚನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ. ಪ್ರಶ್ನೆ 3 ಪೋರ್ಚುಗೀಸರು ಚನ್ನಬೈರಾದೇವಿಗೆ ನೀಡಿದ ಬಿರುದು ಯಾವುದು? ಉತ್ತರ ಪೋರ್ಚುಗೀಸರು ಚನ್ನಬೈರಾದೇವಿಗೆ ನೀಡಿದ ಬಿರುದು ಕಾಳು ಮೆಣಸಿನ ರಾಣಿ. ಪ್ರಶ್ನೆ 4 ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು? ಉತ್ತರ ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು. ಪ್ರಶ್ನೆ 5 ಚನ್ನಬೈರಾದೇವಿಯ ರಾಯಭಾರಿಯ ಹೆಸರೇನು? ಉತ್ತರ ಚನ್ನಬೈರಾದೇವಿಯ ರಾಯಭಾರಿಯ ಹೆಸರು ಕಂಠಪ್ಪ ನಾಯಕ. ಪ್ರಶ್ನೆ 6 ಚನ್ನಬೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ ಕೋಟೆಯ ಹೆಸರೇನು? ಉತ್ತರ ಚನ್ನಬೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ ಕೋಟೆಯ ಹೆಸರು ಕಾರ್ನೂರು ಕೋಟೆ. ಪ್ರಶ್ನೆ 7 ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ? ಉತ್ತರ ಪೋರ್ಚುಗೀಸರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ವಿದೇಶಿ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲ್ನಿಂದ ತರಿಸಿದ್ದರು. ಹಾಗಾಗಿ ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಪ್ರಶ್ನೆ 8 ಚನ್ನಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದ್ದರು? ಉತ್ತರ ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸೀದಿ ಸೇರಿದಂತೆ ಇಡೀ ಹೊನ್ನಾವರ ಪಟ್ಟಣವನ್ನು ಸುಡುವ ಮೂಲಕ ಚನ್ನಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಯೋಚಿಸಿದ್ದರು. ಪ್ರಶ್ನೆ 9 ಚನ್ನಬೈರಾದೇವಿ ಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಸಿಕೊಂಡಿದ್ದಳು? ಉತ್ತರ ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗಬಾರದು ಹಾಗೂ ರಾಜ್ಯದ ಸಂಪತ್ತನ್ನು ಆ ಕೋಟೆಯಲ್ಲಿ ಶೇಖರಿಸಬೇಕೆಂದು ಚನ್ನಬೈರಾದೇವಿ ದಟ್ ಕಾಡಿನ ಮಧ್ಯೆ ಕೋಟೆ ಕಟ್ಟಿಸಿದ್ದಳು. ಪ್ರಶ್ನೆ 10 ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವು? ಉತ್ತರ ರೋಜಾಯಿಯೊನನ್ನು ಹೊತ್ತೊಯ್ಯುವುದು, ರಾಣಿ ಚನ್ನಬೈರಾದೇವಿಯನ್ನು ಬಂಧಿಸುವುದು. ಪ್ರಶ್ನೆ 11 ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಬೈರಾದೇವಿಗೆ ಏನೆಂದು ಬರೆದಿದ್ದಾನೆ? ಉತ್ತರ ಆಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋಪಿಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರ ಪಡೆಯದ ಮುಸಲ್ಮಾನರ ಹಡಗುಗಳ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ. ಕೂಡಲೇ ಅವರನ್ನು ಹೊರಗಟ್ಟಿ. ಪೋರ್ಚುಗೀಸ್ ರಾಜದ್ರೋಹಿ ರೋಜಾಯಿಗೆ ನೀಡಿದ ಆಶ್ರಯವನ್ನು ನಿಲ್ಲಿಸಿ ನಮಗೆ ಒಪ್ಪಿಸಬೇಕು. ಇಲ್ಲವಾದಲ್ಲಿ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂಪಡೆಯಬೇಕಾಗುತ್ತದೆ ಎಂದು ಬರೆದಿದ್ದಾನೆ.